ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಭರದಿಂದ ಸಾಗ್ತಾ ಇವೆ. ಮರ್ಯಾದ ಪುರುಷೋತ್ತಮನ ಪೂಜೆಗೆ ರಾಮ ಮಂದಿರದಿಂದ ಸಾಮಾಜಿಕ ಸಾಮರಸ್ಯ ಸಂದೇಶವನ್ನ ಇಡೀ ಜಗತ್ತಿಗೆ ಸಾರಲು ರಾಮ ಮಂದಿರ ಟ್ರಸ್ಟ್ ಮುಂದಾಗಿದೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಅಯೋಧ್ಯೆಯಲ್ಲಿ ಕೋಟ್ಯಾಂತರ ಹಿಂದೂಗಳ ಕನಸು ಕ್ಷಣ ಕ್ಷಣಕ್ಕೂ ಹತ್ತಿರ ಆಗ್ತಾ ಇದೆ. ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ಮಂದಿರ ವಿನ್ಯಾಸ, ಮಂದಿರ ನಿರ್ಮಾಣಕ್ಕೆ ಖರ್ಚಾಗ್ತಾ ಇರುವ ಹಣ, ಅಯೋಧ್ಯೆಯಲ್ಲಿ ಆಗ್ತಾ ಇರುವ ಅಭಿವೃದ್ಧಿಯ ಆವಿಷ್ಕಾರದ ಎಲ್ಲದರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಕೊಟ್ಟಿದೆ. ಇವತ್ತು ಶ್ರೀರಾಮ ಮಂದಿರದಲ್ಲಿ ಪೂಜೆ ಮಾಡುವ ಪುರೋಹಿತರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಕೊಡ್ತಾ ಇದೆ. 161 ಅಡಿಗಳ ಎತ್ತರದ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಕಾರ್ಯ, ಅದರ ಮೊದಲ ಮಹಡಿಯ ನಿರ್ಮಾಣ ಕಾರ್ಯ ಬಹುತೇಕ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಇದೇ ಒಂದು ಭವನದ ಒಳಗಡೆ, ಇದೇ ಒಂದು ಮುಖ್ಯ ಮಂದಿರದ ಒಳಗಡೆ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಬೇಕಾದ ಭರದ ಸಿದ್ಧತೆಗಳು ಕೂಡ ನಡೀತಾ ಇದೆ. ವಿಶೇಷವಾಗಿ ಪ್ರಾಣ ಪ್ರತಿಷ್ಠಾಪನೆಗೆ 121 ಮಂದಿ ವೇದ ಪಂಡಿತರ ಒಂದು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನ ಮಾಡಲಾಗುತ್ತೆ. ಇದರ ನೇತೃತ್ವವನ್ನ ವಹಿಸ್ತಾ ಇರೋದು ಹೌದು, ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇರುವ ಭವ್ಯವಾದ ಶ್ರೀರಾಮ ಮಂದಿರದಲ್ಲಿನ ಪ್ರತಿಷ್ಠಾಪನೆ ನೇತೃತ್ವದಲ್ಲಿ ಶಿವಾಜಿ ಪುರೋಹಿತರ ವಂಶಸ್ಥ, ವಾರಣಾಸಿಯ ವೈದಿಕ ಸಂಪ್ರದಾಯದ ವಿದ್ವಾಂಸ, 86 ವರ್ಷದ ಹಿರಿಯ ಪಂಡಿತ ಲಕ್ಷ್ಮೀಕಾಂತ್ ಮಥುರನಾಥ ದೀಕ್ಷಿತ್ ವಹಿಸಲಿದ್ದಾರೆ. ಇವರು 17ನೇ ಶತಮಾನದಲ್ಲಿ ಕಾಶಿಯ ಪ್ರಸಿದ್ಧ ವಿದ್ವಾಂಸ ಛತ್ರಪತಿ ಶಿವಾಜಿಯ ಪಟ್ಟಾಭಿಷೇಕದ ನೇತೃತ್ವ ವಹಿಸಿದ್ದ ಗಂಗಾ ಭಟ್ಟರ ವಂಶಸ್ಥರು ಅನ್ನೋ ಇತಿಹಾಸ ಇದೆ. ಈ ಪ್ರತಿಷ್ಠಾಪನೆಯಲ್ಲಿ ದೇಶದಾದ್ಯಂತ ವಿವಿಧ ಭಾಗಗಳ ವಿದ್ವಾಂಸರು ಭಾಗಿಯಾಗ್ತಾ ಇದ್ದಾರೆ. ಪ್ರತಿನಿತ್ಯ ರಾಮ ಮಂದಿರ ಪೂಜೆ ಮಾಡೋದಕ್ಕೆ 24 ಅರ್ಚಕರಿಗೆ ಪೌರೋಹಿತ್ಯದ ತರಬೇತಿಯನ್ನ ನೀಡಲಾಗ್ತಾ ಇದೆ. ರಾಮ ಮಂದಿರದ ಮಹಂತ ಮಿಥಿಲೇಶ್, ನಂದಿನಿ ಶರಣ್ ಹಾಗೂ ಮಹಂತ್ ಸತ್ಯನಾರಾಯಣ ದಾಸ್ ಆಯ್ಕೆಯಾದ ಅರ್ಚಕರಿಗೆ ಆಚರಣೆ ಮತ್ತು ಪೌರೋಹಿತ್ಯದ ತರಬೇತಿಯನ್ನ ಕೊಡ್ತಾ ಇದ್ದಾರೆ. ಇತಿಹಾಸದಲ್ಲಿ ಇನ್ನೆಂದೂ ಕೂಡ ಅಚ್ಚಳಿಯದಂತೆ ಅಜರಾಮರವಾಗಿ ಉಳಿಬೇಕು ಅನ್ನೋ ಕಾರಣಕ್ಕೆ ವೇದ ಪಾರಂಗತರ ಪಂಡಿತರ, ದೇಶದ ವಿವಿಧ ಮೂಲೆಯಿಂದ ಬರ್ತಾ ಇರುವ ಪಂಡಿತೋತ್ತಮರ ನೇತೃತ್ವದಲ್ಲಿ ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯವನ್ನ ನೆರವೇರಿಸಲಾಗುತ್ತೆ. ಜಾತಿ ಪದ್ಧತಿಯಲ್ಲಿ ಹೊಸ ಬದಲಾವಣೆಯ ನಾಂದಿಗೆ ಮುನ್ನುಡಿ ಬರೆದಿರುವ ರಾಮ ಮಂದಿರ ಟ್ರಸ್ಟ್ ತರಬೇತಿ ನಿರತ ಪುರೋಹಿತರ ತಂಡದಲ್ಲಿ 2 ಪರಿಶಿಷ್ಟ ಜಾತಿ ಮತ್ತು ಒಬ್ಬ ಹಿಂದುಳಿದ ವರ್ಗದ ವ್ಯಕ್ತಿಗೆ ಟ್ರೈನಿಂಗ್ ನೀಡಲಾಗ್ತಾ ಇದೆ. ಈ ಮೂಲಕ ಶ್ರೀರಾಮನಿಗೆ ಜಾತಿ, ಮತ, ಪಂಥ ಇಲ್ಲ ಅನ್ನೋ ಸಂದೇಶವನ್ನ ಸಾರುವ ತಂತ್ರ ಆಗಿದೆ. 3 ಸುತ್ತಿನ ಸಂದರ್ಶನದ ನಂತರ 3240 ಅಭ್ಯರ್ಥಿಗಳ ಪೈಕಿ 25 ಮಂದಿಯನ್ನ ತರಬೇತಿಗೆ ಆಯ್ಕೆ ಮಾಡಲಾಗಿದೆ. ನಂತರ ನವೆಂಬರ್ 2023ರಲ್ಲಿ 14 ಪ್ರಶ್ನೆಗಳನ್ನ ಮುಂದಿಟ್ಟು ಸಮರ್ಪಕ ಉತ್ತರ ನೀಡಿದ 24 ಪುರೋಹಿತರನ್ನ ಆಯ್ಕೆ ಮಾಡಲಾಗಿತ್ತು. ಇವರಿಗೆ 3 ತಿಂಗಳ ತರಬೇತಿ ನೀಡಲಾಗ್ತಾ ಇದೆ. ಈ ಪುರೋಹಿತರು ಕೂಡ ಗುರುಕುಲ ಸಂಪ್ರದಾಯವನ್ನ ಅನುಸರಿಸ್ತಾ ಇದ್ದಾರೆ.